ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವಾರು ಜನ ನಮ್ಮಲ್ಲಿ ಕೇಳ್ತಾರೆ, ಗುರುಗಳೇ ಏನಾದರೂ ಒಂದು ಮಂತ್ರ ಮಾಡಬೇಕಾದ್ರೆ, ತಂತ್ರ ಮಾಡಬೇಕಾದ್ರೆ ಈ ತಾಂತ್ರಿಕರು ಮಂತ್ರವಾದಿಗಳೆಲ್ಲ ಭಸ್ಮವನ್ನು ಯೂಸ್ ಮಾಡ್ತಾರಲ್ಲ, ಯಾಕೆ ಯೂಸ್ ಮಾಡ್ತಾರೆ? ಭಸ್ಮವನ್ನೇ ಯಾಕೆ ಯೂಸ್ ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ನಮ್ಮ ಒಂದು ಕ್ಲಾಸಲ್ಲಿ ಶಿಷ್ಯಂದಿರು ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಭಸ್ಮವನ್ನು ಯಾಕೆ ನಾವು ಉಪಯೋಗ ಮಾಡಬೇಕು, ಎಲ್ಲ ಮಂತ್ರತಂತ್ರಗಳಿಗೂ ಕೂಡ ಯಾಕೆ ಉಪಯೋಗ ಮಾಡಬೇಕು ಅಂತ. ನೋಡಿ, ಇದಕ್ಕೆ ಬಹಳ ದೊಡ್ಡ ಕಾರಣಗಳಿದೆ ಯಾಕೆ ಭಸ್ಮವನ್ನು ಯೂಸ್ ಮಾಡ್ತಾರೆ ಅಂತ. ಭಸ್ಮ ಅಂತಕ್ಕಂಥದ್ದು ಭಯವನ್ನು ದೂರ ಮಾಡುವಂತಹ, ಭಯದಿಂದ ಮುಕ್ತಿ ಕೊಡಿಸುವಂತಹ ಒಂದು ವಸ್ತು. ಮನುಷ್ಯನ ದೇಹ ಪಂಚಭೂತಗಳಲ್ಲಿ ವಿಲೀನವಾಗಿ ಭಸ್ಮವಾಗಿಬಿಡುತ್ತೆ, ಆ ಶಿವನಿಗೆ ಸೇರಿಕೊಳ್ಳುತ್ತೆ. ಶಿವನು ಭಸ್ಮಧಾರಿಯಾಗಿರ್ತಾನೆ ಯಾವಾಗಲೂ ಕೂಡ. ಅದಕ್ಕೆ ಅವನ್ನ ಭೂತನಾಥ ಅಂಥೇಳಿ ಕರಿತೀವಿ ನಾವು. ಈ ಅಗೋರಿಗಳಿರ್ಬೋದು, ನಾಗಸಾಧುಗಳಿರ್ಬೋದು, ಅವರು ಭಸ್ಮ ಲೇಪನವನ್ನು ಮಾಡ್ಕೊಳ್ತಾರೆ. ಅವರಿಗೆ ಅದು ವಸ್ತ್ರ ಇದ್ದಂಗೆ. ನಾವು ಯಾವ ಥರ ಈ ವಸ್ತ್ರವನ್ನು ಉಟ್ಕೋತೀವೋ ಅದೇ ಥರ ಅವರಿಗೆ ಆ ಭಸ್ಮ ಅಂತಕ್ಕಂಥದ್ದು ಒಂದು ವಸ್ತ್ರ ಇದ್ದಾಗೆ. ಶಿವನಿಗೆ ಅತೀ ಪ್ರಿಯವಾಗಿರ್ತಕ್ಕಂಥ ಒಂದು ಭಸ್ಮ ಅದು. ಅದನ್ನು ಅಕ್ಕ ಮಹಾದೇವಿ, ಬಸವಣ್ಣನವರು, ಮಹಾಮಹಾ ಸಿದ್ಧಿಪುರುಷರು, ಶೃಂಗೇರಿ ಮಠಾಧೀಶರು, ಶಂಕರಾಚಾರ್ಯರು, ಇನ್ನೂ ಹಲವಾರು ಜನ ಈ ಒಂದು ಭಸ್ಮಧಾರಣೆಯನ್ನು ಮಾಡ್ಕೊಳ್ತಾರೆ. ಆ ಭಸ್ಮದ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯಗಳನ್ನ ತೆಗೆದುಹಾಕತ್ತೆ. ಮಾಂತ್ರಿಕರಿಗೆ ಇದು ಹೇಗೆ ಯೂಸ್ ಆಗುತ್ತೆ ಅಂದರೆ, ಈ ಒಂದು ಭಸ್ಮವನ್ನು ಅವರು ಹೇಗೆ ತಯಾರು ಮಾಡ್ತಾರೆ ಅಂತಕ್ಕಂಥ ವಿಚಾರ ನೋಡೋದಾದರೆ, ಒಂದು ಮನುಷ್ಯನ ದೇಹವನ್ನು ಸುಟ್ಟ ಮೇಲೆ ಆ ಒಂದು ಭಸ್ಮದಿಂದ ಅವರು ಕೈಯಲ್ಲಿಟ್ಕೊಂಡು ಹಲವಾರು ಭೂತ ಪ್ರೇತ ಪಿಶಾಚಿಗಳನ್ನ ಬಿಡಿಸುವಂಥ ಕೆಲಸಗಳನ್ನ ಮಾಡ್ತಾರೆ. ನಮ್ಮಂಥ ಸಾತ್ವಿಕ ಒಂದು ಇದರಲ್ಲಿ ಇರಬೇಕಾದ್ರೆ ಆ ಒಂದು ಸಗಣಿಯಿಂದ ಮಾಡಿರ್ತಕ್ಕಂಥ ಭಸ್ಮದಿಂದ ನಾವು ಈ ಯಂತ್ರಗಳಿಗೆ, ಮಂತ್ರಗಳಿಗೆ, ತಂತ್ರಗಳಿಗೆ ಆ ಭಸ್ಮವನ್ನು ಉಪಯೋಗ ಮಾಡ್ತೀವಿ. ಅದು ಎಂಥದೇ ದೊಡ್ಡ ಗಾಳಿ ಇದಿರಲಿ, ಏನೇ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರಲಿ, ಯಾವುದೇ ಆಗಿದ್ರೂ ಕೂಡ ಭಸ್ಮದ ಉಪಯೋಗ ಮಾಡೋದರಿಂದ ಈ ಥರದ ನೆಗೆಟಿವ್ ಎನರ್ಜಿಗಳೆಲ್ಲ ದೂರ ಹೋಗುತ್ತೆ. ಶಿವನ ಅನುಗ್ರಹ ಇದರಲ್ಲಿ ಇರುತ್ತೆ. ಗೋಪಿಚಂದನ ಅಂತ ನೀವು ಕೇಳಿರ್ತೀರ. ಬಾವಿಯಲ್ಲಿ ಕೊನೆಯಲ್ಲಿ ಸಿಗುವಂತಹ ಒಂದು ಮಣ್ಣದು ಗೋಪಿಚಂದನ ಅಂದರೆ. ಅದ್ರ ಒಳಗಡೆ ಕೃಷ್ಣ ಹೋಗಿ ಅದರೊಳಗಡೆ ಅಡಗಿ ಕೂತ್ಕೊಂಡಿರ್ತಾನಂತೆ. ಅದನ್ನು ರಾಯರು ನೋಡಿಬಿಟ್ಟು ಅದನ್ನು ಚೆನ್ನಾಗಿ ತೆಗೆದು ಹಚ್ಕೊಂಡ್ಬಿಡ್ತಾರೆ. ಕೃಷ್ಣ ತನ್ನ ಹೃದಯದಲ್ಲಿ ತನ್ನೊಳಗೆ ಇರಲಿ ಅಂತಕ್ಕಂಥ ಭಾವನೆಯಿಂದ. ಹಾಗಾಗಿ ಗೋಪಿಚಂದನ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಕೃಷ್ಣ ಇದ್ದಾನೋ ಅದೇ ಥರ ಈ ಭಸ್ಮದಲ್ಲಿ ಶಿವ ಇದ್ದಾನೆ, ಪರಮೇಶ್ವರ ಇದ್ದಾನೆ. ದೇವಿ ಪರಮೇಶ್ವರನಿಗೆ ಪ್ರಿಯವಾಗಿರ್ತಕ್ಕಂಥ ಒಂದು ಬೆಲೆ ಕಟ್ಟಕ್ಕಾಗಿರ್ತಕ್ಕಂಥ ಒಂದು ವಸ್ತು ಯಾವುದು ಅಂದರೆ ಅದು ಭಸ್ಮ. ಆದ್ದರಿಂದ ಮಾಂತ್ರಿಕರು ಇದನ್ನು ಉಪಯೋಗ ಮಾಡ್ತಾರೆ, ಸಾತ್ವಿಕರು ಕೂಡ ಇದನ್ನು ಉಪಯೋಗ ಮಾಡ್ತಾರೆ. ಭಸ್ಮವನ್ನು ಉಪಯೋಗ ಮಾಡದೇ ಇರ್ತಕ್ಕಂಥವ್ರು ಯಾರೂ ಇಲ್ಲ. ಆದರೆ ಈ ಒಂದು ಭಸ್ಮ ನೀವು ನೋಡಿರ್ತೀರ, ಆದಷ್ಟು ಈ ಭೂತ ಪ್ರೇತ ಪಿಶಾಚಿಗಳಿಗೆ ಓಡಿಸೋದಕ್ಕೆ, ಯಂತ್ರಗಳಿಗೆ ಜೀವ ಕೊಡೋದಕ್ಕೆ, ಈ ಥರದ ಒಳ್ಳೆಯ ಕೆಲಸಗಳಿಗೆ ಉಪಯೋಗ ಮಾಡ್ತಾರೆ ಹೊರತು ಕೆಟ್ಟ ಕೆಲಸಗಳಿಗೆ ಉಪಯೋಗ ಮಾಡೋದಿಲ್ಲ. ಯಾಕಂದರೆ ಅದು ಬಂದಿರತಕ್ಕಂಥದ್ದೇ ಒಂದು ದೊಡ್ಡ ಶಕ್ತಿಯಿಂದ. ಆದ್ದರಿಂದ ಭಸ್ಮದ ಒಂದು ಪ್ರಯೋಜನವನ್ನು ಈ ಒಂದು ಕೆಲಸಗಳಿಗೆ ಉಪಯೋಗ ಮಾಡ್ತಾರೆ. ನೀವು ಏನಾದರೂ ಒಂದು ಮಂತ್ರತಂತ್ರಗಳು ಮಾಡಬೇಕಾದ್ರೆ, ಸಿದ್ಧಿ ಮಾಡ್ಕೋಬೇಕಾದ್ರೆ ಭಸ್ಮದ ಉಪಯೋಗ ಮಾಡೋದ್ರಿಂದ, ಭಸ್ಮವನ್ನು ಧಾರಣೆ ಹಚ್ಕೊಳ್ಳೋದ್ರಿಂದ, ಭಸ್ಮವನ್ನು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಿಮಗೆ ಒಂದಷ್ಟು ಅನುಕೂಲ, ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ. ಸೊ ಹಾಗಾಗಿ ಇದು ಬರೀ ನಮ್ಮ ಶಿಷ್ಯಂದಿರಿಗೆ ಅಷ್ಟೇ ಅಲ್ಲ, ನಿಮ್ಮೆಲ್ಲರಿಗೂ ಕೂಡ ಇದರ ತಿಳಿರಿ, ಭಸ್ಮ ಅಂದರೆ ಏನು ಅಂತ ತಿಳಿರಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಎಪಿಸೋಡನ್ನು ಮಾಡ್ತಾ ಇರೋದು. ಇನ್ನು ಮುಂದಿನ ಒಂದು ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ. ನಮಸ್ಕಾರ.